ಸ್ನೇಹಿತರೆ ಎಲ್ಲರಿಗೂ ನಮಸ್ಕಾರ. ಮುಳ್ಳಿ ಜೊತೆಗೆ ಸ್ವಾಗತ. ನೋಡಿ, ಅಖ್ತರ್ ಅನ್ನೋಬಿಟ್ಟು ಇದು ದಾಲ್ ಮೀಠಾ ಸ್ವೀಟ್ ರೆಸಿಪಿ ಮಾಡ್ತಾ ಇದ್ದಾರೆ. ಈಗ ಎಷ್ಟು ಕೆ ಜಿ ಡಾಲ ಬೈ? 60 kg. 60 kg. ನೋಡಿ, 60 kg ಹಾಕ್ಬಿಟ್ಟು ಕಡಲೆಬೇಳೆ 60 kg ಹಾಕ್ಬಿಟ್ಟು ಇದು ಮಾಡ್ತಾರಂಥದ್ದು. ಇದು 6000 ಜನಕ್ಕೆ ಒಂದು ಸ್ವೀಟ್ ರೆಸಿಪಿ ಮಾಡ್ತಾರಂಥದ್ದು. ಇದು BMB ಕ್ಯಾಟ್ರಸ್ ಕಡೆಯಿಂದ ಮಾಡ್ತಾರಂಥದ್ದು. ಬನ್ನಿ ನೋಡೋಣ ಇದು ಯಾವ ರೀತಿ ಮಾಡ್ತಾರಂತ ಬಿಟ್ಟು ತೋರಿಸ್ಕೊಡ್ತೀನಿ. ಸ್ನೇಹಿತರೆ ನಮಸ್ಕಾರ. ನೋಡಿ, ದಾಲ್ ಮೀಠಾ ಸ್ವೀಟ್ ರೆಸಿಪಿ ಮಾಡ್ತಾ ಇದ್ದಾರೆ. ಸ್ವೀಟ್ ರೆಸಿಪಿ ಮಾಡೋದಕ್ಕೆ ಕಡಲೆಬೇಳೆ ಹಾಕ್ಕೊಂಡಿದ್ದಾರೆ. ಕಡಲೆಬೇಳೆ ಈಗ ಫುಲ್ಲು ಬೇಯಿಸ್ಕೊತಾ ಇದ್ದಾರೆ. ಇದು ಆಲ್ಮೋಸ್ಟ್ ಒಂದು ಅರ್ಧ ಗಂಟೆಯಿಂದ ಇದನ್ನು ಬೇಯಿಸ್ಕೊತಾ ಇದ್ದಾರೆ. ನೋಡಿ, ಅರ್ಧ ಗಂಟೆ ಆದಮೇಲೆ ಈ ಥರ ಒಂದು ನೊರೆ ಅನ್ನೋದು ಬರುತ್ತೆ. ನೊರೆ ಅನ್ನೋದು ಫುಲ್ ತೆಗಿತಾ ಇದೆ. ಈ ಥರ ನೊರೆ ತೆಗೆದುಬಿಟ್ಟು ಬೇಯಿಸ್ಕೊಳೋಂಥದ್ದು. ಕಡಲೆಬೇಳೆ ಅನ್ನೋದು ಆಲ್ಮೋಸ್ಟ್ ಒಂದು 80% ಆಗಿದೆ. ಇನ್ನೂ ಬೇಯಿಸ್ಕೊತಾರೆ. ಇನ್ನು 20% ಬೇಯಿಸ್ಕೊಂಡು ಆದಮೇಲೆ ಇದನ್ನು ತೆಗಿತಾರೆ. ನೋಡಿ, ದಾಲ್ ಮೀಠಾ ಮಾಡೋದಕ್ಕೆ 50 kg ಕೋವಾ ಹಾಕ್ಕೊಂಡಿದ್ದಾರೆ. 50 kg ಕೋವಾ. ಇದು ಇಲ್ಲೊಂದು ಪಾತ್ರೆ ಮತ್ತು ಅಲ್ಲೊಂದು ಪಾತ್ರೆ ಮತ್ತು ಸಕ್ಕರೆ ಬಂದು 50 kg ಹಾಕ್ಕೊಂಡಿದ್ದಾರೆ. ಅದರಲ್ಲೊಂದು 25 kg, ಇದರಲ್ಲೊಂದು 25 kg. 25 kg ಶುಗರ್ ಡಾಲ ಏನಾ? ನೋಡಿ, ಅದರಲ್ಲಿ 25 kg, ಇದರಲ್ಲಿ 25 kg ಶುಗರ್ ಹಾಕ್ಕೊಂಡು ಈಗ ಕೋವಾ ಎಲ್ಲನೂ ಬಿಡಿಸ್ಕೊತಾ ಇದ್ದಾರೆ. ಫುಲ್ಲು ಮಿಕ್ಸ್ ಮಾಡ್ಕೊತಾ ಇದ್ದಾರೆ. ಸ್ನೇಹಿತರೆ ನೋಡಿ, ಈಗ ಕಡಲೆಬೇಳೆ ಅನ್ನೋದು ಫುಲ್ ಫೈನಾಗಿ ಬೆಂದಿದೆ. ಇದು 100% ಬೇಯಿಸ್ಕೊಂಡಿದ್ದಾದ್ಮೇಲೆ ಇದನ್ನು ಫಿಲ್ಟರ್ ಮಾಡ್ಕೊತಾ ಇದ್ದಾರೆ. ನೋಡಿ, ಈಗ ತೆಗಿತಾ ಇದ್ದಾರೆ. ಇದನ್ನು ಈ ಥರ ಹಾಕ್ಕೊಂಡು ಇದನ್ನು ಗ್ರೈಂಡ್ರಿಗೆ ಹಾಕೋದಕ್ಕೆ ಕಳಿಸ್ತಾರೆ. ಇಲ್ಲಿ ಗ್ರೈಂಡ್ರ್ ಅನ್ನೋದು ಒಂದು 3 ಚಿಕ್ಕ ಗ್ರೈಂಡ್ರ್ ಇರುತ್ತೆ. ಆಗ ಅದಕ್ಕೋಸ್ಕರ ಇದು ಹೊರಗಡೆ ಕಳಿಸ್ತಾರೆ. ಇದು ಹೊರಗಡೆ ಕಳಿಸಿ ಗ್ರೈಂಡ್ರ್ ಮಾಡ್ಕೊಂಡು ಬರ್ತಾರೆ. ಇದು ತುಂಬ 60 kg ಹಾಕಿ ಮಾಡಿರೋಂಥದ್ದು. ತುಂಬ ದೊಡ್ಡ ಕ್ವಾಂಟಿಟಿ. ಇದನ್ನೆಲ್ಲನೂ ಒಂದು ಟಾಟಾ AC ಹಾಕಿ ಕಳಿಸಿ ರುಬ್ಕೊಂಡು ಬರ್ತಾರೆ. ನೋಡಿ, ಇದು 2 ಪಾತ್ರೆಯಲ್ಲಿ ಮಾಡ್ತಾ ಇರೋಂಥದ್ದು. ಇದು ಅಲ್ಲೊಂದು ಪಾತ್ರೆ, ಇವತ್ತೇ ಇಲ್ಲೊಂದು ಪಾತ್ರೆ. ನೋಡಿ, ಎಲ್ಲನೂ ಪುಡಿ ಆ ಥರ ಪುಡಿ ಮಾಡ್ಕೊಂಡಿದ್ರು. ಆ ಥರ ಇದನ್ನು ಸೇಮ್ ಅದೇ ಥರ ಇದನ್ನು ಮಾಡ್ಕೊಂಡು. ಸ್ನೇಹಿತರೆ ನೋಡಿ, ದಮ್ ಚಿತ್ರಾನ್ನ ಮಾಡಿದ್ದಾರೆ. ದಮ್ ಚಿತ್ರಾನ್ನ ನೋಡಿ, ಹುಡುಗರಿಗೆ ಇಲ್ಲಿ ಕೆಲಸದವರು ಎಲ್ಲ ಫುಲ್ಲು ಭಟ್ರುಗಳಿದಾರಲ್ಲ, ಭಟ್ರುಗಳೇ ಒಂದು 250 ಜನ ಇದ್ದಾರೆ. 250 ಜನಕ್ಕೆ ಇದು ದಮ್ ಚಿತ್ರಾನ್ನ ಮಾಡಿರುವಂಥದ್ದು. ಇಲ್ಲಿ ನೋಡಿ, ಎಲ್ಲನೂ ತೊಗೊಂಡೋಗ್ತಾ ಇದ್ದಾರೆ. ನೋಡಿ, ಇವ್ರ ಹೆಸರು ಅಲಿ ಅಹಮದ್ ಅಂತ ಬಿಟ್ಟು. ಅಲಿ ಅಹಮದ್ ಅವರು ನೋಡಿ ಫುಲ್ಲು ಕಡಲೆಬೇಳೆ ಅನ್ನೋದು ಆಗಿದೆ. ಇದು ತೆಗಿತಾ ಇದ್ದಾರೆ. ಆಗ್ಲೆಯಿಂದ ಆಲ್ಮೋಸ್ಟ್ ಏನಿಲ್ಲ ಅಂದ್ರೆ ಒಂದು 25 ನಿಮಿಷದಿಂದ ತೆಗಿತಾ ಇದ್ದಾರೆ. ಫಿಲ್ಟರ್ ಮಾಡಿ ತೆಗಿತಾ ಇರೋಂಥದ್ದು. ಅಂದರೆ ನೋಡಿ, ಕಡಲೆಬೇಳೆ ಆಗ್ಲೇ ಬೇಯಿಸಿ ಇಟ್ಕೊಂಡಿದ್ರಲ್ಲ, ಅದನ್ನು ರುಬ್ಕೊಂಬಂದಿದ್ದಾರೆ. ಹೊರಗಡೆ ಹೋಗಿ ರುಬ್ಕೊಂಡು ತೊಗೊಂಬಂದಿದ್ದಾರೆ. ಇದು ಈಗ ಫುಲ್ ಫೈನಾಗಿ ರುಬ್ಕೊಂಬಂದಿರೋಂಥದ್ದು. ಫುಲ್ ನೈಸ್ ಮಾಡ್ಕೊಂಬಂದಿದ್ದಾರೆ. ನೋಡಿ, ದಾಲ್ ಮೀಠಾ ಮಾಡೋದಕ್ಕೆ ರುಬ್ಕೊಂಬಂದಿರೋ ಅಂಥದ್ದು ಒಂದು ಕಡಲೆಬೇಳೆ ಹಾಕ್ಕೊತಾ ಇದ್ದಾರೆ. ಈಗ ನೋಡಿ, ಇದರಲ್ಲಿ ಒಂದು ಅರ್ಧ ಹಾಕ್ಕೊತಾರೆ ಮತ್ತು ಈ ಪಾತ್ರೆಯಲ್ಲಿ ಅರ್ಧ ಹಾಕ್ಕೊತಾರೆ. 2 ಪಾತ್ರೆಯಲ್ಲಿ ಮಾಡ್ತಾ ಇರೋಂಥದ್ದು. ಇದು 6000 ಜನಕ್ಕೆ ಮಾಡ್ತಾ ಇರೋದು. ನೋಡಿ, ಇದ್ರ ಮೇಲ್ಗಡೆ ಏಲಕ್ಕಿ ಪುಡಿ ಹಾಕ್ಕೊಂಡಿದ್ದಾರೆ. ಒಂದು ಇಡೀ ಏಲಕ್ಕಿ ಪುಡಿ ಹಾಕ್ಕೊಂಡಿದ್ದಾರೆ. ನೋಡಿ, ಇದರಲ್ಲಿ ಹಾಕ್ಕೊತಾ ಇದ್ದಾರೆ. ನೋಡಿ, ಈಗ ಹಾಲು ಹಾಕ್ಕೊತಾ ಇದ್ದಾರೆ. ಹಾಲು ಬಂದು 75 ಲೀಟ್ರು. ಒಂದು ಪಾತ್ರೆಗೆ 75 ಲೀಟ್ರ್ ಹಾಕ್ಕೊತಾ ಇರೋಂಥದ್ದು. ಈ ಪಾತ್ರೆಗೆ 75 ಲೀಟ್ರು, ಇನ್ನೊಂದು ಪಾತ್ರೆಗೆ 75 ಲೀಟ್ರು. ಟೋಟಲ್ಲು 150 ಲೀಟ್ರು ಹಾಲು ಹಾಕ್ಕೊತಾ ಇದ್ದಾರೆ. ನೋಡಿ, 2 ಪಾತ್ರೆ ಇದೆ. 2 ಪಾತ್ರೆ ಇದರಲ್ಲಿ ಹಾಕೋಣ ಅಂಥದ್ದು. ನೋಡಿ, ಫುಲ್ಲು ಇದರಲ್ಲೊಂದು ಅರ್ಧ ಹಾಕ್ಕೊಂಡಿದ್ದಾರೆ. ನೋಡಿ, ರಸ ಅನ್ನೋದು ರೆಡಿ ಆಗಿದೆ. ಇದು ಫುಲ್ಲು 6000 ಜನಕ್ಕೆ ಇದು. ನೋಡಿ, 6000 ಜನಕ್ಕೆ ರಸ ಮಾಡಿರೋಂಥದ್ದು. ನೋಡಿ, ಇವರು ಒಂದು 4 ಜನ ಸೇರಿ ಇದನ್ನು ಮಾಡಿರೋಂಥದ್ದು. ನೋಡಿ, ಅಲ್ಲಿ ಬೇಳೆ ಬೆಂದಿರೋ ಅಂಥದ್ದು ಮೇಲ್ಗಡೆ ರಸ ತಗೊಬಂದು ಇಲ್ಲಿ ಹಾಕ್ತಾ ಇರೋಂಥದ್ದು. ಸ್ನೇಹಿತರೆ ನೋಡಿ,
ಇದರಲ್ಲಿ 20 ಲೀಟ್ರು ಹಾಲು ಹಾಕ್ಕೊಂಡು ಈಗ ಮಿಕ್ಸ್ ಮಾಡ್ತಾ ಇದ್ದಾರೆ. ಇದರಲ್ಲಿ ಕಲರ್ ಹಾಕ್ಕೊಂಡಿದ್ದಾರೆ. ಕಲರ್ ಯಾವ್ಯಾವ ಕಲರ್ ಇದು? ಯೆಲ್ಲೋ ಕಲರು. ನೋಡಿ ಯೆಲ್ಲೋ ಕಲರ್ ಹಾಕ್ಕೊಂಡು ಈಗ ಮಿಕ್ಸ್ ಮಾಡ್ತಾ ಇದ್ದಾರೆ ಇದರಲ್ಲಿ. ನೋಡಿ ದಾಲ್ ಮೀಟಾಗೆ ದ್ರಾಕ್ಷಿ ಮತ್ತು ಗೋಡಂಬಿ ಫ್ರೈ ಮಾಡ್ಕೊಳೋದಕ್ಕೆ ಒಂದು ಕೆ ಜಿ ತುಪ್ಪ ಮತ್ತು ಒಂದು 2 ಕೆ ಜಿ ಆಯಿಲ್ ಹಾಕ್ಕೊಂಡಿದ್ದಾರೆ. 2 ಕೆ ಜಿ ಆಯಿಲ್ ಹಾಕ್ಕೊಂಡು ಈಗ ಬಿಸಿ ಮಾಡೋಕೆ ಇಟ್ಟಿದ್ದಾರೆ. ಚಿರೋಂಜಿ ಸೀಡ್ಸ್ ಹಾಕ್ಕೊತಾ ಇದ್ದಾರೆ. ಚಿರೋಂಜಿ ಸೀಡ್ಸು 4 ಪ್ಯಾಕೆಟ್ ಹಾಕ್ಕೊತಾ ಇದ್ದಾರೆ. ಇದು 1/4 ಕೆ ಜಿ ಒಂದು ಪ್ಯಾಕೆಟು, ಒಂದು 1/4 ಕೆ ಜಿ ಪ್ಯಾಕೆಟ್ಗಳು 4 ಹಾಕ್ಕೊತಾ ಇದ್ದಾರೆ. ನೋಡಿ 3ನೇ ಪ್ಯಾಕೆಟ್ ಹಾಕ್ಕೊತಾ ಇದ್ದಾರೆ. ಹಾಂ 4 ಪ್ಯಾಕೆಟಾ? ಓಕೆ. ನೋಡಿ ಅದರಲ್ಲಿ ಈಗ ದ್ರಾಕ್ಷಿ ಹಾಕ್ಕೊತಾ ಇದ್ದಾರೆ. ಹಾಂ ನೋಡಿ ಆಲ್ಮೋಸ್ಟ್ 1-1.5 ಕೆ ಜಿ ದ್ರಾಕ್ಷಿ ಹಾಕ್ಕೊಂಡಿದ್ದಾರೆ. ಮೊಘಲ್ ಬಿರಿಯಾನಿ ಬಹುತ್ ಅಚ್ಚಾ ಹೈ. ಹಾಂ ಹಾಂ ರಾಜು. ಹಾಂ ನೋಡಿ ಒಂದು ಪಾತ್ರೆಗೆ 20 ಟಿನ್ನು ಮಿಲ್ಕ್ ಮೇಡ್ ಹಾಕ್ಕೊತಾ ಇದ್ದಾರೆ. 20 ಟಿನ್ನು. ನೋಡಿ ದ್ರಾಕ್ಷಿ ಅನ್ನೋದು ಫುಲ್ಲು ಬುಡ್ಡೆ ಬಂದಿದೆ. ನೋಡಿ ಫ್ರೈ ಆಗ್ತಾ ಇದೆ. ನೋಡಿ ಇದರಲ್ಲಿ ಗೋಡಂಬಿ ಹಾಕ್ಕೊತಾ ಇದ್ದಾರೆ. ಗೋಡಂಬಿ 1-1.5 ಕೆ ಜಿ ಅಷ್ಟು ಗೋಡಂಬಿ ಹಾಕ್ಕೊಂಡಿದ್ದಾರೆ. ನೋಡಿ ಗ್ಯಾಸು ಬಂದ್ ಮಾಡಿದ್ದಾರೆ. ಬಂದ್ ಮಾಡಿ ಇದನ್ನು ಲೈಟಾಗಿ ಜಸ್ಟ್ ಒಂದು 2 ನಿಮಿಷ ಇದರಲ್ಲಿ ಆಯಿಲಲ್ಲಿ ಫ್ರೈ ಮಾಡಿಕೊಂಡು ಮತ್ತು ಇದರಲ್ಲಿ ಎತ್ತಾಕ್ಕೊತಾರೆ. ನೋಡಿ ಇದು ಆಲ್ಮೋಸ್ಟು ಇದು ಆಲ್ಮೋಸ್ಟು 1 ಅವರ್ ಇದನ್ನು ಕುದಿಸ್ಕೊಂಡಿದ್ದಾರೆ. ಹಾಲು ಹಾಕಿದ್ಮೇಲೆ ಈ ಥರ ಮಿಕ್ಸ್ ಮಾಡಿಕೊಂಡು ಬಿಡ್ತೀರ ಇದನ್ನು ಮಿಕ್ಸ್ ಮಾಡ್ಕೊಂಡಿದ್ದಾರೆ. ಮಿಕ್ಸ್ ಮಾಡ್ಕೊಂಡಿದ್ದಾದಮೇಲೆ ನೋಡಿ ಇದನ್ನು ತೆಗೆದು ಇದರಲ್ಲಿ ಹಾಕ್ಕೊತಾರೆ. ಈಗ ಸಕ್ಕರೆ ನೋಡಿಕೊಂಡು ಈಗ ಸ್ವಲ್ಪ ಸಕ್ಕರೆ ಹಾಕ್ಕೊಂಡಿದ್ದಾರೆ. ಒಂದು 2 ಕೆ ಜಿ ಅಷ್ಟು ಸಕ್ಕರೆ ಹಾಕ್ಕೊಂಡಿದ್ದಾರೆ. ಸ್ವೀಟ್ ಅನ್ನೋದು ನೋಡಿಕೊಂಡು ಹಾಕ್ಕೋಬೋದು. ಸ್ನೇಹಿತರೆ ನೋಡಿ ದಾಲ್ ಮೀಟಾ ಮಾಡ್ತಾರೆ. ಹೆಡ್ ಕುಕ್ ಇವರೇನೆ, ಅಕ್ಬರ್ ಅಂತ ಬಿಟ್ಟು ಇವ್ರ ಹೆಸರು. ಇವರೇ ಮಾಡ್ತಾರಂಥದ್ದು ಇದು. ನೋಡಿ ಇಲ್ಲೊಂದು ಪಾತ್ರೆ ಮತ್ತು ಇಲ್ಲೊಂದು ಪಾತ್ರೆ, 2 ಪಾತ್ರೆ. ನೋಡಿ ಟೇಸ್ಟ್ ನೋಡಿದ್ರು ಸ್ವಲ್ಪ ಸಕ್ಕರೆ ಕಡಿಮೆ ಇದೆ. ಸ್ವಲ್ಪ ಸಕ್ಕರೆ ಕಡಿಮೆ ಇರೋದ್ರಿಂದ ಮತ್ತೆ ಒಂದು 5-6 ಕೆ ಜಿ ಅಷ್ಟು ಸಕ್ಕರೆ ಹಾಕ್ಕೊತಾ ಇದ್ದೀವಿ. ನೋಡಿ ಸ್ನೇಹಿತರೆ ಇದು ಲಾಸ್ಟಲ್ಲಿ ಬಾದಾಮ್ ಹಾಕ್ಕೊತಾ ಇದ್ದಾರೆ. ಬಾದಾಮು ಇದನ್ನು ಮಿಕ್ಸಿಗೆ ಹಾಕಿ ಪೌಡ್ರ್ ಮಾಡಿಕೊಂಡು ಇದು ಹಾಕ್ಕೊತಾರಂಥದ್ದು. ಎರಡಕ್ಕೂ 5 ಕೆ ಜಿ ಇದೆಯಾ? ನೋಡಿ 5 ಕೆ ಜಿ ಇದೆ ಅಂತೆ. 5 ಕೆ ಜಿಯಲ್ಲಿ 2.5 ಕೆ ಜಿ ಹಾಕ್ತಾ ಇರೋದು. ಇದಕ್ಕೆ 2.5 ಕೆ ಜಿ ಹಾಕ್ಕೊಂಡಿದ್ದಾರೆ. ಮತ್ತು ಇದರಲ್ಲಿ 2.5 ಕೆ ಜಿ ಹಾಕ್ಕೊತಾರೆ. ಇದನ್ನು ಬೇಯ್ತಾ ಇದೆ. ಇದು ಇನ್ನೂ ಕುದಿ ಬರಬೇಕು. ಇದು ಕುದಿ ಬಂದಮೇಲೆ ನೋಡಿ ಇಲ್ಲಿ ಮಾಡ್ಕೊಂಡು ಇಟ್ಕೊಂಡಿದ್ದಾರಲ್ಲ ಇದನ್ನು ಮತ್ತೆ ಹಾಕಿ ಮತ್ತೆ ಅದನ್ನು ಹಾಕೋಣಂಥದ್ದು. ಸ್ನೇಹಿತರೆ ನೋಡಿ ಅದರಲ್ಲಿ ಹಾಲು ಹಾಕ್ಕೊಂಡಿರೋದು 75 ಲೀಟ್ರ್ ಹಾಲು ಹಾಕ್ಕೊಂಡಿದ್ದಾರೆ. 75 ಲೀಟ್ರು ನೋಡಿ ಇವನೇ ಆಗಲೇ ಹೇಳಿದ್ದು 20 ಲೀಟ್ರ್ ಹಾಕ್ಕೊತೀನಿ ಅಂತ ಹೇಳಿದರು. ಆದರೆ ಈಗ ಓನರ್ ಬಂದು ಕೇಳಿದ್ರೆ 75 ಲೀಟ್ರ್ ಹಾಕ್ಕೊಂಡಿದ್ದಾರೆ. ಒಂದು ಪಾತ್ರೆಯಲ್ಲಿ 75 ಲೀಟ್ರು. ನೋಡಿ ಜಾಸ್ತಿ ಇದೆ, ನಂಗೆ ಏನೋ ಡೌಟ್ ಹೊಡಿತು. ಆಮೇಲೆ ನೋಡಿದ್ರೆ 75 ಲೀಟ್ರ್ ಹಾಕ್ಕೊಂಡಿದ್ದಾರೆ. ಇದಕ್ಕೆ 75 ಲೀಟ್ರು ಮತ್ತು ಇದಕ್ಕೆ 75 ಲೀಟ್ರು, ಟೋಟಲ್ಲು 150 ಲೀಟ್ರು ಹಾಲು ಹಾಕ್ಕೊಂಡು ಮಾಡಿರೋಂಥದ್ದು. ನೋಡಿ ನೀವು ಪ್ಯಾಕೆಟ್ಗಳೆಲ್ಲ ಇಲ್ಲೇ ಬಿದ್ದಿದೆ. ಸ್ನೇಹಿತರೆ ನೋಡಿ ಇದು ದಾಲ್ ಮೀಟಾ ಅನ್ನೋದು ರೆಡಿ ಆಗಿದೆ. ನೋಡಿ ಇದನ್ನ
ಇದನ್ನು ಚೆನ್ನಾಗಿ ಕುದಿಸ್ಕೊಂಡು ಇದ್ರ ಮೇಲ್ಗಡೆ ಮತ್ತು ದ್ರಾಕ್ಷಿ ಗೋಡಂಬಿ ಮತ್ತು ಎಲ್ಲ ಹಾಕ್ಕೊಂಡು ಫ್ರೈ ತುಪ್ಪ ಮತ್ತು ಎಣ್ಣೆ ಎರಡಲ್ಲಿ ಹಾಕ್ಕೊಂಡು ಫ್ರೈ ಮಾಡಿ ಇದ್ರಲ್ಲಿ ಹಾಕ್ಕೊಂಡಿದ್ದಾರೆ. ದಾಲ್ ಮೀಠಾ ಅನ್ನೋದು ರೆಡಿ ಆಗಿದೆ. ಬರೀ ಇಷ್ಟೇನೆ ಇದು. ಮಿಲ್ಕ್ ಮೇಡ್ ಬಂದು ಒಂದೊಂದು ಪಾತ್ರೆಗೆ 12 ಹಾಕ್ಕೊಂಡಿದ್ದಾರೆ. 12 ಹಾಕ್ಕೊಂಡು ರೆಡಿ ಆಗಿದೆ. ನೋಡಿ ಕಾಲ್ ಸೂಪು ರೆಡಿ ಆಗಿದೆ. ಇದು ಕಾಲ್ ಸೂಪು ಬಂದು ಒಂದು ಮಿಕ್ಸ್ ಮಾಡಿ. ನೋಡಿ ಕಾಲ್ ಸೂಪು. ಸ್ನೇಹಿತರೆ ನೋಡಿ ದಾಲ್ ಮೀಠಾ ಅನ್ನೋದು ರೆಡಿ ಆಗಿದೆ. ನೋಡಿ ಎಷ್ಟು ಸಕ್ಕತ್ತಾಗಿ ಬಂದಿದೆ. ನೋಡಿ ಕಾಲ್ ಸೂಪ್ ರೆಡಿ ಆಗಿದೆ. ಕಾಲ್ ಸೂಪ್ ಈಗ ಬಳಸೋದಕ್ಕೆ ತೊಗೊಂಡೋಗ್ತಾ ಇದ್ದಾರೆ. ಸ್ನೇಹಿತರೆ ನಮಸ್ಕಾರ. ನೋಡಿ ದಾಲ್ ಮೀಠಾ ಸ್ವೀಟ್ ರೆಸಿಪಿ ಅನ್ನೋದು ರೆಡಿ ಆಗಿದೆ. ನೋಡಿ ಬನ್ನಿ ನೋಡೋಣ ಯಾವ ರೀತಿ ಟೇಸ್ಟ್ ಇದೆ ಅಂತ ಬಿಟ್ಟು. ನಿಜವಾಗ್ಲೂ ಎಕ್ಸಲೆಂಟು. ಪಾಯಸಗಳಲ್ಲಿ ಸುಮಾರು ರವೆ ಪಾಯಸ, ಸಬ್ಬಕ್ಕಿ ಪಾಯಸ ಮತ್ತು ಗೋಧಿ ಪಾಯಸ, ಕಡ್ಡಿ ಪಾಯಸ ನೋಡಿರ್ತೀರ. ಆದರೆ ಈ ಪಾಯಸ ಡಿಲಿಷಿಯಸ್ಸು, ಸಕ್ಕತ್ತಾಗಿ ಸೂಪರಾಗಿದೆ. ನೋಡಿ ಈ ಥರ ಇರಬೇಕು ಪಾಯಸ ಅಂದರೆ. ನೋಡಿ ದಾಲ್ ಮೀಠಾ ಪಾಯಸ ಅಂದರೆ ಹಿಂಗಿರುತ್ತೆ, ಸಕ್ಕತ್ತಾಗಿದೆ. ಇದರಲ್ಲಿ ಹಾಕಿರೋದೆಲ್ಲ ಫುಲ್ ಯೂನಿಕ್ಕಾಗಿ ಹಾಕಿದ್ದಾರೆ, ಸಕ್ಕತ್ತಾಗಿ ಹಾಕಿದ್ದಾರೆ. ಮತ್ತು ಇದರಲ್ಲಿ ಹಾಕಿರೋಂಥದ್ದು ಸಕ್ಕರೆ ಕೋವಾ, ಸ್ವೀಟ್ ಕೋವಾ ಹಾಕಿ ಮಾಡಿರೋಂಥದ್ದು. ಮತ್ತು ಅದರಲ್ಲೇ 12 ಮಿಲ್ಕ್ ಮೇಡ್ ಹಾಕಿದ್ದಾರೆ. ಒಂದೊಂದು ಪಾತ್ರೆಯಲ್ಲಿ 75 ಲೀಟ್ರು ಹಾಲು ಹಾಕಿ ಮಾಡಿರೋಂಥದ್ದು. ಚೆನ್ನಾಗಿ ಕುದಿಸಿ ಮಾಡಿದ್ದಾರೆ. ಆಲ್ಮೋಸ್ಟು ಒಂದು 1 ಅವರ್ ಕುದಿಸಿದ್ದಾರೆ. ಹಾಲು ಹಾಕಿದ್ಮೇಲೆ ಅದನ್ನು ತೋರಿಸಿದ್ನಲ್ಲ, 1 ಅವರ್ ಕುದಿಸಿ ಆಮೇಲೆ ಇದು ದ್ರಾಕ್ಷಿ ಗೋಡಂಬಿ ಎಲ್ಲ ಫ್ರೈ ಮಾಡಿ ಹಾಕ್ಕೊಂಡಿರೋಂಥದ್ದು ಸೂಪರಾಗಿದೆ. ಮತ್ತು ಲಾಸ್ಟಲ್ಲಿ 1 kg ತುಪ್ಪ ಹಾಕ್ಕೊಂಡಿದ್ದಾರೆ. 1 kg ಎರಡಕ್ಕೂ ಸೇರಿ 1 kg ತುಪ್ಪ ಹಾಕಿ ಮಾಡಿರೋಂಥದ್ದು ಸೂಪರಾಗಿದೆ. ನೀವು ಏನಾದರೂ ಮನೇಲಿ ಯಾರಾದರೂ ಬಂದರೆ ಫಂಕ್ಷನ್ಸಲ್ಲಿ ಮನೆಗೆ ಬಂದರೆ ಯಾರಾದರೂ ಈ ಥರ ಒಂದು ರೆಸಿಪಿನ ಟ್ರೈ ಮಾಡ್ಬೋದು. ಸೂಪರಾಗಿ ಬರುತ್ತೆ, ಸಕ್ಕತ್ತಾಗಿದೆ. ಸ್ನೇಹಿತರೆ ನೋಡಿ ಈ ವಿಡಿಯೋ ನಿಮಗೆಲ್ಲರಿಗೂ ಇಷ್ಟ ಆಗಿದೆ ಅನ್ಕೊತೀನಿ. ಇಷ್ಟ ಆಗಿದ್ರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಥ್ಯಾಂಕ್ ಯು. ಬಾಯ್.